ಎಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರ ಗಣಿತದಾರರಿಗೆ ನಮಸ್ಕಾರಗಳು. ಈ ಒಂದು ಪುಟ್ಟ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋಕೆ ಹೊರಟಿರೋದೇನಪ್ಪ ಅಂದರೆ, ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಹೊಂದಿರುವಂತಹ ಕುಟುಂಬ ಹೊಂದಿದರೆ ಆ ಒಂದು ಮನೆಯಲ್ಲಿ ಒಂದೇ ಒಂದು UHID ಸಂಖ್ಯೆಯನ್ನು ನಮೂದು ಮಾಡಲಾಗಿರುತ್ತೆ. ಅಂತಹ ಮನೆಗಳಲ್ಲಿ ನಾವು ಯಾವ ರೀತಿ ಇನ್ನೊಂದು ಹೊಸ UHID ಸಂಖ್ಯೆಗಳನ್ನು ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಒಂದು ಹೋಮ್ ಪೇಜ್ನಲ್ಲಿ ಸ್ಟಾರ್ಟ್ ನ್ಯೂ ಸರ್ವೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆಲ್ಲರಿಗೂ ತಿಳಿದಿರುವಂತೆ ಸೆಲೆಕ್ಟ್ UHID ಅನ್ನೋ ಒಂದು ಆಪ್ಷನ್ ಬರುತ್ತೆ. ಅದರಲ್ಲಿ ಮೊದಲನೇದೇ ನೋ UHID ಅಂತ ಇರುತ್ತೆ. ನೆನ್ಪಿಟ್ಕೋಬೇಕು, ಆ ನೋ UHID ಅನ್ನೋದನ್ನು ಯಾಕೆ ಚೂಸ್ ಮಾಡಬೇಕಂದ್ರೆ, ನೀವೇನಾದರೂ ಒಂದೇ ಮನೆಯಲ್ಲಿ 2 UHIDಗಳನ್ನು ಜನ್ರೇಟ್ ಮಾಡಬೇಕಾದ್ರೆ, ಅಂದರೆ ಆಲ್ರೆಡಿ ಅವರೇ ಒಂದು ಕೊಟ್ಟಿರ್ತಾರೆ, ಅದರ ಜೊತೆಯಲ್ಲಿ ಇನ್ನೊಂದು UHID ಜನ್ರೇಟ್ ಮಾಡಬೇಕಂದಾಗ ಮಾತ್ರ ಈ ಒಂದು ಆಪ್ಷನನ್ನು ಉಪಯೋಗಿಸ್ಬೇಕಾಗುತ್ತೆ. ಈ ಒಂದು ಆಪ್ಷನನ್ನು ಉಪಯೋಗಿಸಿದ ನಂತರ ಪಕ್ಕದಲ್ಲಿ ಜನರೇಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು ನಂಬರ್, ಅಂದರೆ 10 ಡಿಜಿಟ್ ನಂಬರು ಜನ್ರೇಟ್ ಆಗುತ್ತೆ. ಅದೇ ಅವರ UHID ಸಂಖ್ಯೆ ಆಗಿರುತ್ತೆ. ಅದನ್ನು ಒಂದು ಕಡೆ ಹೊಸದಾಗಿ ನಮೂದು ಮಾಡ್ಕೊಂಬಿಟ್ಟು, ನಿಮ್ಮ ಕಡೆ ಎಲ್ಲರೂ ಒಂದು ಕಡೆ ಬರೆದಿಟ್ಕೊಂಡ್ಬಿಟ್ಟು, ಅವರ ವ್ಯಕ್ತಿಯ ಹೆಸರುಗಳನ್ನು ಬರೆದಿಟ್ಕೊಂಡು ನೀವು ನಿಮ್ಮ ಮೇಲ್ವಿಚಾರಕರಿಗೆ ತಿಳಿಸ್ಬೇಕಾಗುತ್ತೆ. ತದನಂತರ ನಿಮ್ಮ ಆ್ಯಸ್ ಯೂಶ್ವಲ್ ಏನು ಸಮೀಕ್ಷೆಯ ಒಂದು ನಿಯಮ ಇರುತ್ತೋ, ಇಲ್ಲಿ ಸೆಲೆಕ್ಟ್ ID ಚೂಸ್ ಮಾಡ್ತೀರಾ, ಅದರಲ್ಲಿ ಆಧಾರ್ ಅಂತ ಚೂಸ್ ಮಾಡ್ತೀರಾ, ಅವರ ಡೀಟೇಲ್ಸ್ಗಳನ್ನ ಸಬ್ಮಿಟ್ ಮಾಡ್ತಾ ಹೋಗ್ತೀರಾ. ಅದರ ಜೊತೆಗೆ ಕೆಳಗಡೆ ಆ್ಯಡ್ ಮೆಂಬರ್ ಅಂತ ಬರ್ತಾ ಹೋಗುತ್ತೆ. ಫಸ್ಟ್ ನೀವು ಪ್ರಥಮವಾಗಿ ಎಲ್ಲ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡ್ಕೊಂಡ ನಂತರ ಮುಖ್ಯ ಮಾಹಿತಿಗಳನ್ನು ಫಿಲ್ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಫೇಸ್ ರೆಕಗ್ನಿಷನ್ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ದಕ್ಕೆ.